ಗೈಸ್, ಸೊ ಇವತ್ತು ನಾನು ಬಂದಿರೋದು ಚಿಕ್ಕಪೇಟೆ ಹತ್ರ. ಇಲ್ಲಿ ನನಗೆ ಗೊತ್ತಾಗಿರೋದು ರೀಸನಬಲ್ ಪ್ರೈಸಸಲ್ಲಿ ಕಿಡ್ಸ್ ವೇರ್ ಆ್ಯಂಡ್ ಕ್ಯಾರಿ ಮಾಮ್ಸಿಗೆ ಅದು ವೆರೈಟೀಸ್ ಆಫ್ ಕ್ಲಾತ್ಸ್ ಇರ್ಬೋದು, ಎಕ್ಸಸರೀಸ್ ಅದು ಎಲ್ಲ ಸಿಗುತ್ತೆ ಅಂತೆ. ಸೊ ಲೆಟ್ ಮಿ ಟೇಕ್ ಯು. ಸೊ ಗೈಸ್, ನಾನು ಕೆಳಗೆ ಹೇಳ್ತಾ ಇದ್ದೆ ಅಲ್ಲ, ಈ ಸ್ಟೋರೇ ತುಂಬಾ ರೀಸನಬಲ್ ಪ್ರೈಸಸಲ್ಲಿ, ಅಫೋರ್ಡಬಲ್ ಪ್ರೈಸಸಲ್ಲಿ ಇವರು ಇದು ಎಲ್ಲ ಬೇಬಿ ಪ್ರಾಡಕ್ಟ್ಸ್ ಇರ್ಬೋದು ಅದು ಎಲ್ಲ ಸೇಲ್ ಮಾಡ್ತಾರೆ. ಸೊ ಎಲ್ಲ ಡೀಟೇಲ್ ನಾವು ಸರಿಗೆ ಕೇಳೋಣ. ಬಿಫೋರ್ ದಟ್ ನೋಡ್ಬೋದು ಇದನ್ನೇ ಲಕ್ಕಿ ಬೇಬಿ ವರ್ಲ್ಡ್. ಸೊ ಲೆಟ್ ಮಿ ಟೇಕ್ ಯು ಗೈಸ್ ಇನ್ಸೈಡ್. ಕೇಳೋಣ ಸರಿಗೆ ಏನೇನು ಸಿಗುತ್ತೆ ಏನೇನಿಲ್ಲ ಅಂತ. ಹಲೋ ಸರ್, ಹೆಂಗಿದ್ದೀರಾ? ಫೈನ್, ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ನಾನಿಲ್ಲಿ ಕೇಳಿದೆ ರೀಸನಬಲ್ ಪ್ರೈಸಸಲ್ಲಿ ಲೈಕ್ ಅಟ್ ಪ್ರೀಮಿಯಂ ಕಲೆಕ್ಷನ್ಸ್ ಹೇಳ್ಬೋದು, ಬೇಬಿ ಪ್ರಾಡಕ್ಟ್ಸ್, ನ್ಯೂ ಬಾರ್ನ್ ಬೇಬೀಸಿಗೆ ಆ್ಯಂಡ್ ಈವನ್ ಮದರ್ಸಿಗೆ ಎಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ಸ್ವಲ್ಪ ತೋರಿಸ್ತೀರಾ? ಖಂಡಿತ. ಬಿಫೋರ್ ಕಮಿಂಗ್ ನಾನು ಹೇಳ್ಬಿಡ್ತೀನಿ, ನಮ್ಮ ಅಂಗಡಿ ಹೆಸರು ಬಂದು ಲಕ್ಕಿ ಬೇಬಿ ವರ್ಲ್ಡ್ ಅಂತ. ಓಲ್ಡ್ ತರ್ಕ್ಪೇಟ್, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಓಕೆ, ನನ್ನ ಮೇಜರ್ ಕಾನ್ಸಂಟ್ರೇಷನ್ ಆಫ್ ಬಿಸ್ನೆಸ್ ಬಂದು ಕ್ಯಾರಿಂಗ್ ಮದರ್ಸ್. ಓಕೆ, ಯಾಕೆ ಅಂದ್ರೆ ಒಂದು ಕ್ಯಾರಿಂಗ್ ಮದರ್ ಬಂದು ಅವ್ರಿಗೆ ಆಸೆ ಇರುತ್ತೆ, ಏನ್ ಪ್ರಾಡಕ್ಟ್ ತಗೋಬೇಕು, ಯಾವ ತರ ತಗೋಬೇಕು ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ನಾನು ಎಲ್ಲಾ ಕಸ್ಟಮರ್ಸ್ಗೂ ಹೇಳೋದು ಒಂದೇ, ದಯವಿಟ್ಟು ಬನ್ನಿ, ಇಲ್ಲಿ ಅಂಗಡಿಗೆ ಬನ್ನಿ. ಅಂಗಡಿಯಲ್ಲಿ ನೀವು ಎಲ್ಲಾ ಪ್ರಾಡಕ್ಟ್ಸ್ ನೋಡಿ ಫೀಲ್ ಮಾಡಿ. ನನ್ನ ಹತ್ರ ಇರೋದು ಬಂದು ಮಿಡ್ ವೇರಿಯಂಟ್ ಅಂಡ್ ಪ್ರೀಮಿಯಂ ವೇರಿಯಂಟ್ಸ್ ಇಟ್ಟಿರ್ತೀನಿ. ನೀವು ಫೀಲ್ ಮಾಡಿ ಆಮೇಲೆ ಇಷ್ಟಪಟ್ಟು ತಗೊಳ್ಳಿ. ನನ್ ಫೋರ್ಸ್ ತಗೋಬೇಡಿ, ಇಲ್ಲ ನಿಮ್ ತಗೋಬೇಕು ಅಂತ ತಗೋಬೇಡಿ, ನಿಮ್ಗೆ ಏನ್ ಬೇಕೋ ಅದು ತಗೊಳ್ಳಿ. ಓಕೆ ಸರ್. ಸೊ ನನ್ನ ಹತ್ರ ಪ್ರಾಡಕ್ಟ್ಸ್ ರೇಂಜ್ ಹೇಳಕ್ ಹೋದ್ರೆ ಒಂದು ಬೇಬಿಗೆ ಏನ್ ಬೇಕೋ ಪ್ರತಿಯೊಂದು ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಪ್ರೆಗ್ನೆಂಟ್ ಲೇಡೀಸ್ಗೂ ಸಿಗುತ್ತೆ, ಆಫ್ಟರ್ ಪ್ರೆಗ್ನೆನ್ಸಿ ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಸಿಗುತ್ತೆ. ಪ್ಲೀಸ್ ವೆಲ್ಕಮ್. ಸೊ ನಮ್ಮ ಹತ್ರ ನಮ್ಮ ಅಂಗಡಿಯಲ್ಲಿ ಏನೇನ್ ಪ್ರಾಡಕ್ಟ್ಸ್ ಅಂದ್ರೆ ನಿಮಗೆ ಡ್ರೈ ಶೀಟ್ಸ್, ಪ್ಲೇನ್ ಡ್ರೈ ಶೀಟ್ಸ್, ಪ್ರಿಂಟೆಡ್ ಡ್ರೈ ಶೀಟ್ಸ್, ಸೈಜಸ್ ನೋಡಕ್ ಹೋದ್ರೆ ಸ್ಮಾಲ್, ಮೀಡಿಯಮ್, ಲಾರ್ಜ್, ಎಕ್ಸೆಲ್, ಡಬಲ್ ಎಕ್ಸೆಲ್ ತನಕ ಸಿಗುತ್ತೆ. ಆಮೇಲೆ ನಿಮಗೆ ಬೇಬಿಗೆ ಇನಿಷಿಯಲಿ ಬೇಕಾಗಿರೋದು ಕ್ಯಾಪ್ ಸೆಟ್ಸ್. ಕ್ಯಾಪ್ ಸೆಟ್ಸ್ ಅಲ್ಲಿ ಕೂಡ ಯು ಕ್ಯಾನ್ ಸಿ ಡಿಫರೆಂಟ್ ವೆರೈಟೀಸ್. ಇದು ಬಂದು ಇಂಪೋರ್ಟೆಡ್ ಕ್ಯಾಪ್ ಸೆಟ್ಸ್, ಇದು ಬಂದು ನಿಮ್ಗೆ ಇಂಡಿಯನ್ ಕ್ಯಾಪ್ ಸೆಟ್ಸ್, ಇದು ಬಂದು ಕಲರ್ಡ್ ಫಾರ್ ಫೋಟೋ ಶೂಟ್ಸ್ ಅಂತದಕ್ಕೆಲ್ಲ ಯೂಸ್ ಆಗುತ್ತೆ. ಆಮೇಲೆ ಇದು ವೈಟ್ ಕ್ಯಾಪ್ ಸೆಟ್ಸ್, ಮೇಜರ್ಲಿ ಇದು ಬಂದು ಕ್ರಿಶ್ಚಿಯನ್ಸ್ ಗೋಸ್ಕರ, ಬ್ಯಾಪ್ಟಿಸಮ್ ಗೋಸ್ಕರ ಯೂಸ್ ಮಾಡ್ತಾರೆ. ಆ ತರ ಇದು ಬಂದು ಮುಸ್ಲಿಮ್ಸ್ ಕಮ್ಯುನಿಟಿ ಅವರು, ಅವ್ರಿಗೆ ಬಂದು ಪ್ರಿಂಟ್ಸ್ ಇರಬಾರ್ದು, ಮೇಜರ್ಲಿ ಲೈಕ್ ಪೊತ್ಲಾಸ್ ಇರಬಾರ್ದು ಅಂತ ಅಂತದಕ್ಕೆ ಬೇಕು ಅಂದಾಗ ಅಂತ ಪ್ರಾಡಕ್ಟ್ಸ್ ಕೂಡ ನನ್ನ ಹತ್ರ ಸಿಗುತ್ತೆ. ಇದು ಏನಕ್ಕೆ ಈ ತರ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಅಂದ್ರೆ, ಐ ಡೂ ರೆಸ್ಪೆಕ್ಟ್ ಎವ್ರಿ ಕಮ್ಯುನಿಟಿ. ಅವ್ರದೇ ಆದ ಕೆಲವೊಂದು ರಿಚುವಲ್ಸ್ ಇರುತ್ತೆ, ಅದನ್ನ ನಾವು ಪಾಟಿಸಬೇಕು. ಅದಕ್ಕೋಸ್ಕರನೇ ಡಿಫರೆಂಟ್ ವೆರೈಟೀಸ್. ಇವಾಗ ಆಕ್ಸೆಸರೀಸ್ ಅಲ್ಲಿ ನೋಡಕ್ ಹೋದ್ರೆ ನಿಮ್ಗೆ ನೈಲ್ ಕಟರ್ಸ್ ಇದೆ. ಅರೌಂಡ್ 4 months 5 months ಅಲ್ಲಿ ಇನ್ನು ಹಲ್ಲು ಬರಕ್ ಸ್ಟಾರ್ಟ್ ಆಗುತ್ತೆ, ಮಕ್ಕಳು ಬಾಯಲ್ಲಿ ಬೆರಳು ಇಟ್ಕೊಂತ ಇರ್ತಾರೆ, ಅದಕ್ಕೋಸ್ಕರ ಟೀತರ್ಸ್ ಇದೆ. ಆಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀತರ್ಸ್, ವುಡ್ ಟೀತರ್ಸ್ ಆಗಿರ್ಲಿ, ಆಮೇಲೆ ನಿಮ್ಗೆ ಕೀ ಬಂಚ್ ಟೀತರ್ಸ್ ಆಗಿರ್ಲಿ, ಆಮೇಲೆ ಆಕ್ಸೆಸರೀಸ್ ಅಲ್ಲಿ ಬಂದು ಕೋಮ್ ವಿತ್ ಬ್ರಷ್, ಅದ್ರಲ್ಲಿ ತಿರ್ಗಾ ವೆರೈಟೀಸ್. ಆಮೇಲೆ ಮದರ್ ಬಂದು ಬೇಬಿಗೆ ಫೀಡ್ ಮಾಡ್ತಾರೆ. ಫೀಡ್ ಮಾಡುವಾಗ ಜಾಸ್ ಅಲ್ಲೆಲ್ಲ ನಿಮಗೆ ಕ್ಯಾವಿಟಿ ಇರುತ್ತೆ. ಆ ಕ್ಯಾವಿಟಿ ಡೈಲಿ ನೀವು ಸ್ನಾನ ಮಾಡಿಸುವಾಗ ಕ್ಲೀನ್ ಮಾಡ್ತೀರಾ. ನಮ್ಮ ಕಾಲದಲ್ಲೆಲ್ಲ ಬೆರಳು ಹಾಕ್ಬಿಟ್ಟು ಹಿಂಗ್ ಕ್ಲೀನ್ ಮಾಡ್ತಿದ್ರು, ವಿಚ್ ಇಸ್ ನಾಟ್ ಎ ಹೈಜೀನ್. ಅದಕ್ಕೋಸ್ಕರನೇ ನಿಮ್ಗೆ ಫಿಂಗರ್ ಬ್ರಷ್ ಅಂತ ಬರುತ್ತೆ, ಆ ತರ. ಆಮೇಲೆ ಕೆಲವರು ಬಂದು ಆಫ್ಟರ್ ಡೆಲಿವರಿ ನಿಮಗೆ ಬಟ್ಟೆ ಕಟ್ತಾರೆ ಸುತ್ತಕ್ಕೆ. ಆ ಸುತ್ತಕ್ಕೆ ಬಟ್ಟೆ ಕಟ್ಟುವಾಗ ಬೇಕಾಗಿರೋದು ಕ್ಲಿಪ್ಸ್ ಅದೆಲ್ಲ ಬರುತ್ತೆ. ಕ್ಯಾಪ್ಸ್, ಟೈಯಿಂಗ್ ಕ್ಯಾಪ್ಸ್ ಇದೆ. ಆಮೇಲೆ ಗರ್ಲ್ ಬೇಬಿಗೆ ಬೋ ಕ್ಯಾಪ್ಸ್ ಇದೆ. ಕೆಲವರು ಬಂದು ನಾರ್ಮಲ್ ಕ್ಯಾಪ್ಸ್ ಬೇಕು ಅಂತ ಜಸ್ಟ್ ಒಂದು ಕ್ಯಾಪ್, ಆ ತರ ಕ್ಯಾಪ್ಸ್ ಇದೆ. ಆಮೇಲೆ ವಿಂಟರ್ ಕ್ಯಾಪ್ಸ್ ಇರುತ್ತೆ ವಿತ್ ಟೈಯಿಂಗ್. ತಿರ್ಗಾ ನಿಮಗೆ ಸಾಕ್ಸಸ್ ಅಲ್ಲಿ ಕೂಡ ವೆರೈಟಿ ಆಫ್ ಸಾಕ್ಸಸ್. ಆಮೇಲೆ ಇದೆಲ್ಲ ಬಂದು ಮಿಟ್ಟನ್ಸ್, ಬೂಟೀಸ್, ಸೆಟ್ಸ್, ಆಮೇಲೆ ಕಫ್ ಮಿಟ್ಟನ್ಸ್ ಆಗಿರ್ಲಿ. ಅಂಡ್ ಕೆಲವರು ತರ್ಲೆ ಬೇಬಿಗಳು ಇರ್ತಾರೆ, ತೆಗೆದು ಬಿಸಾಕ್ತಾ ಇರ್ತಾರೆ, ಅದಕ್ಕೋಸ್ಕರನೇ ಟೈಯಿಂಗ್ ಮಿಟನ್ ಬೂಟೀಸ್, ಆ ತರನು ಇದೆ. ನಂತರ ಕಾರ್ಡ್ ಸಾಕ್ಸ್, ಕೆಲವ್ರಿಗೆ ಸ್ಮಾಲ್ ಟೈನಿ ಬೇಬಿ ಇರುತ್ತೆ, ಅವ್ರಿಗೆ ಯಾವ ಸಾಕ್ಸ್ ತಗೊಂಡ್ರು ಉದ್ರೋಗುತ್ತೆ, ಅಂತದಕ್ಕೋಸ್ಕರ ಟೈನಿ ಸಾಕ್ಸಸ್. ಅಂಡ್ ಗರ್ಲ್ ಬೇಬೀಸ್ ಅವ್ರಿಗೆ ಟೈನಿ ಸಾಕ್ಸಸ್ ವಿತ್ ಡಿಸೈನರ್ಸ್. ಕರೆಕ್ಟ್. ಅಂಡ್ ನಿಮಗೆ ಬೇಬಿಗಳಿಗೆ ಇವಾಗ ಲೈಕ್ ಏನಾದ್ರು ಫೀಡ್ ಮಾಡುವಾಗ ಆಮೇಲೆ ಸ್ವಲ್ಪ ಖಾರ ಅಂತದೆಲ್ಲ ಹಾಕ್ತಾ ಇರ್ತಾರೆ ಫಾರ್ ಕ್ಲೀನಿಂಗ್ ದ ಸ್ಟೊಮಕ್. ಅಂತ ಟೈಮಲ್ಲಿ ತುಪ್ಪತಾರೆ, ಆ ತುಪ್ಪದಾಗ ಡ್ರೆಸ್ ಗಲೀಜ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾಗಿರೋ ಬಿಪ್ಸ್ ಆಗಿರ್ಲಿ, ಆ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಯು ಕ್ಯಾನ್ ಸಿ ಹಿಯರ್ ಇನ್ ಎ ಡಿಸ್ಪ್ಲೇ. ನೆಕ್ಸ್ಟ್ ನಾನು ಇನ್ನು ಈ ಕಡೆ ಬಂದಾಗ ಇನ್ನು ಬೇರೆ ತೋರಿಸ್ತೀನಿ. ಸೊ ಇಲ್ಲಿ ಬಂದು ನಿಮಗೆ ಸ್ವಾಡಲ್ ಕ್ಲಾತ್ಸ್ ಎಲ್ಲ ಸಿಗುತ್ತೆ ನನ್ನ ಹತ್ರ, ಬೇಬಿನ ಸುತ್ತಲಿಕ್ಕೆ. ಸೊ ದಟ್ ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ನಿಮಗೆ ಫಸ್ಟ್ ದಿಸ್ ಇಸ್ ಸ್ವಾಡಲ್ ಕ್ಲಾತ್. ಇದು ಸ್ವಾಡಲ್ ಕ್ಲಾತ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಬೇಬಿನ ಟೈ ಮಾಡಿ ಪ್ರಾಪರ್ ಆಗಿ ಇಡೋದಕ್ಕೆ. ಸ್ನಾನ ಮಾಡಿದ್ಮೇಲೆ ಟೈ ಮಾಡಿಬಿಟ್ಟು ಇಟ್ಬಿಟ್ರೆ ಸೊ ದಟ್ ಬೇಬಿ ಪಾರ್ಟ್ಸ್ ಎಲ್ಲ ಸ್ಟ್ರೈಟ್ ಆಗಿರುತ್ತೆ, ಅದಕ್ಕೋಸ್ಕರ ಸ್ವಾಡಲ್ ಕ್ಲಾತ್ ಯೂಸ್ ಮಾಡ್ತಾರೆ.
ಆಮೇಲೆ ನಿಮಗೆ ಬೇಕಾಗಿರೋ ಕ್ಯಾಪ್ ಟವಲ್ಸ್ ಆಗಿರಲಿ, ಓಕೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾಪ್ ಟವಲ್ಸು, ಇದೆಲ್ಲ ನಿಮಗೆ ಪ್ಯೂರ್ ಕಾಟನ್ ಕ್ಯಾಪ್ ಟವಲ್ಸ್ ಇರುತ್ತೆ. ಹೀಗೆ ಓಕೆ ಈ ತರ ಕ್ಯಾಪ್ ಟವಲ್ಸ್ ಇರುತ್ತೆ. ಅದರಲ್ಲೂ ವೆರೈಟೀಸ್ ಆಫ್ ಕ್ಯಾಪ್ ಟವಲ್ ಸಿಗುತ್ತೆ ನನ್ನ ಹತ್ರ. ಓಕೆ ಅಂಡ್ ಇಟ್ಸ್ ಸಮಥಿಂಗ್ ಲೈಕ್ ಎ ಬ್ಲಾಂಕೆಟ್ ಕೈಂಡ್ ಆಫ್ ಕ್ಯಾಪ್ ಟವಲ್ ಕೂಡ, ಸೊ ದಟ್ ಚಳಿ ಟೈಮಲ್ಲಿ ಹೊರಗಡೆ ಮಗುನ್ ಕರ್ಕೊಂಡು ಹೋಗ್ತೀರಾ. ಕರೆಕ್ಟ್, ಅವಾಗ ಇದು ಆಗಬಾರ್ದು ಅಂತ. ಎಸ್ ಕರೆಕ್ಟ್, ಇಟ್ಸ್ ಟ್ರೂ. ಈ ತರ. ಅಂಡ್ ನೆಕ್ಸ್ಟ್ ಬರಕ್ ಹೋದ್ರೆ ನಿಮಗೆ ಡಜನ್ ಪ್ಯಾಕೆಟ್ಸ್ ಅಲ್ಲಿ ಮಿಟನ್ಸ್ ಕೂಡ ಸಿಗುತ್ತೆ ನನ್ನ ಹತ್ರ. ಓಕೆ ಸೊ ದಟ್ ಕೆಲವರು ಮಕ್ಕಳು ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾರೆ, ಇಟ್ ಶುಡ್ ನಾಟ್ ಅಫೆಕ್ಟ್ ಅವರ್ ಪಾಕೆಟ್ಸ್ ಆಲ್ಸೋ. ಕರೆಕ್ಟ್. ಅದಕ್ಕೋಸ್ಕರ ಡಜನ್ ಪ್ಯಾಕ್, ಇಟ್ ವಿಲ್ ಬಿ ಅಫೋರ್ಡಬಲ್. ಓಕೆ ಓಕೆ ಓಕೆ. ಆ ತರ ನನ್ನ ಹತ್ರ ಸಿಗುತ್ತೆ. ಸೊ ಸರ್, ಇದು ಎಲ್ಲ ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದೀರಾ ನೀವು. ಹಿಂಗೆ ಹೋಲ್ಸೇಲ್ ಮಾತ್ರನ ಇಲ್ಲಿ ಸಿಂಗಲ್ ಪೀಸ್ಗೂ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು? ಸಿ 100% ನನ್ನ ಕಾನ್ಸಂಟ್ರೇಷನ್ ಇಸ್ ಕ್ಯಾರಿಂಗ್ ಮದರ್ಸ್. ಅವ್ರಿಗೆ ಏನ್ ಬೇಕೋ, ಅವ್ರಿಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಕೊಡ್ತೀನಿ. ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ನಿಮ್ಗೆ ಪ್ಯಾಕೆಟ್ ಟು ಪ್ಯಾಕೆಟ್ ಇರುತ್ತೆ, 12 ಪೀಸಸ್ ಪ್ಯಾಕೆಟ್ ಇರುತ್ತೆ ಅಂಡ್ 5 ಪೀಸಸ್ ಪ್ಯಾಕೆಟ್ ಇರುತ್ತೆ. ಆ ಪ್ರಾಡಕ್ಟ್ಸ್ ಮಾತ್ರ ತಗೊಳ್ಳೇಬೇಕು. ಮಿಕ್ಕಿದ್ ಬಂದು ನಿಮಗೆ ಯಾವ್ದು ಎಷ್ಟು ಬೇಕು ಅಂದ್ರೂ ಕೊಡ್ಬೋದು. ಅದೇ ನಿಮ್ಗೆ 2 ಬೇಕು ಅಂದ್ರೆ 2, 5 ಬೇಕು ಅಂದ್ರೆ 5, ಹೆಂಗ್ ಬೇಕು ಅಂದ್ರೂ ಕೊಡ್ಬೋದು. ಓಕೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿರ್ಬೋದು ಸರ್ ಇಲ್ಲಿ? ಸಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫಾರ್ ಎಕ್ಸಾಂಪಲ್ ನಾನು ಹೇಳಕ್ ಹೋದ್ರೆ ಲಂಗೋಟ್ಸ್ ಅಂತ ಬರುತ್ತೆ. ಲಂಗೋಟ್ಸ್ ಬಂದು 15 rupees per ಪೀಸ್ ಇಂದ ಕೊಡ್ತೀನಿ. ಅದು ಡಜನ್ ಪೀಸಸ್ ಪ್ಯಾಕಿಂಗ್ ಇರುತ್ತೆ. ಓಕೆ ಓಕೆ. ಆಮೇಲೆ ಜಬ್ಲಾಸ್ ಅಂತ ಬರುತ್ತೆ, ಪರ್ ಪೀಸ್ ಬಂದು 35 rupees ಇರುತ್ತೆ. ಸೊ ಅದು ಬಂದು ನಿಮ್ಗೆ 6 pieces ಮಿನಿಮಮ್ ಅಂತ ಕೊಡ್ತೀನಿ. ಓಕೆ ಸರ್. ಇನ್ನು ಬೇರೆ ಕಲೆಕ್ಷನ್ ತೋರಿಸ್ತಾ ಇದ್ರಿ ನೀವು. ಖಂಡಿತ. ಸೊ ನೆಕ್ಸ್ಟ್ ನಿಮಗೆ ಬೇಕಾಗಿರೋದೇ ಪ್ಯೂರ್ಲಿ ಬೇಬಿ ಮಲ್ಗೋವಾಗ ಬ್ಲಾಂಕೆಟ್ಸ್. ಓಕೆ. ಇದೆಲ್ಲ ವೆರೈಟೀಸ್ ಆಫ್ ಬ್ಲಾಂಕೆಟ್ಸ್ ನಾನು ತೋರಿಸ್ಬೋದು ನಿಮಗೆ. ಈ ಇದೆಲ್ಲ ನಿಮಗೆ ಎಕನಾಮಿಕಲ್ ಬ್ಲಾಂಕೆಟ್ಸ್, ಅಟ್ ದ ಸೇಮ್ ಟೈಮ್ ಇಂಪೋರ್ಟೆಡ್ ಕ್ವಾಲಿಟಿ. ಯು ಕ್ಯಾನ್ ಫೀಲ್ ದ ಕ್ವಾಲಿಟಿ ಆಲ್ಸೋ. ಎಸ್ ಸರ್. ಆಮೇಲೆ ಸುಮಾರು ಜನ ಇವಾಗ ಟ್ರೆಂಡಿಂಗ್ ಅಲ್ಲಿರೋದು ಕ್ರಿಂಕಲ್ ಮಸ್ಲಿನ್, 6 layer ಕ್ರಿಂಕಲ್ ಮಸ್ಲಿನ್ ಬ್ಲಾಂಕೆಟ್ಸ್. ಇದು ನೋಡಿ, ಬಾರ್ಡರ್ ಬಂದು ನಿಮಗೆ ಒಂದು ಪರ್ಟಿಕ್ಯುಲರ್ ಕಲರ್ ಇರುತ್ತೆ ಅಂಡ್ ಮಧ್ಯದ್ರಲ್ಲಿ ಬಂದು ನಿಮಗೆ ಪ್ಯೂರ್ ವೈಟ್ ವಿತ್ ಪ್ರಿಂಟ್ಸ್ ಇರುತ್ತೆ. ಸೊ ಯು ಕ್ಯಾನ್ ಫೀಲ್ ದ ಕ್ವಾಲಿಟಿ ದಿಸ್ ಆಲ್ಸೋ. ಓಕೆ. ಇದರಲ್ಲಿ ಅಗೈನ್ ಅರೌಂಡ್ 4-5 ಕಲರ್ಸ್ ಇರುತ್ತೆ. ಏನ್ ಬೇಕು ಅಂದ್ರೂ ಕೊಡ್ಬೋದು. ಓಕೆ ಓಕೆ ಸರ್. ಅಂಡ್ ಜಬ್ಲಾಸ್ ನಾನು ನಿಮ್ಗೆ ಹೇಳಿದ್ನಲ್ಲ, ಎಕನಾಮಿಕಲ್ ಜಬ್ಲಾಸ್. ಓಕೆ. ಇದು ದೀಸ್ ಆರ್ ಜಸ್ಟ್ 35 rupees. 35 rupees. ಓಕೆ. ಸೊ ನೋಡ್ಬೋದು ಗೈಸ್, ಇವ್ರ ಹತ್ರ ತುಂಬಾ ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ. ಲೈಕ್ ಸರ್ ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಹಾಂ ಸರ್ ಹೇಳಿ. ಎಸ್, ನೆಕ್ಸ್ಟ್ ನಿಮಗೆ ಬೇಕು ಅನ್ನೋದು ಕ್ರೀಮ್ಸ್ ಆಗಿರ್ಲಿ ಅಂಡ್ ಕಾಸ್ಮೆಟಿಕ್ಸ್, ಬೇಬಿಗೆ ಒಂದು ಡೈಲಿ ದಿನನಿತ್ಯದ್ರಲ್ಲಿ ಏನ್ ಬೇಕೋ ಅದು, ಸೋಪ್ಸ್ ಆಗಿರ್ಲಿ, ಕ್ರೀಮ್ಸ್ ಆಗಿರ್ಲಿ, ಲೋಷನ್ಸ್ ಆಗಿರ್ಲಿ, ಶಾಂಪೂಸ್ ಆಗಿರ್ಲಿ. ಅದ್ರಲ್ಲಿ ತಿರ್ಗಾ ಐ ಆಮ್ ಕ್ಯಾಟರಿಂಗ್ 3 brands. ಒನ್ ಈಸ್ ಕಾಲ್ಡ್ ಸೆವಾಮೆಡ್, ಸೆಕೆಂಡ್ ಒನ್ ಇಸ್ ಸ್ಟೆಡಿವಾರ್ ಅಂಡ್ ದ ಥರ್ಡ್ ಒನ್ ಇಸ್ ಮಿಮಿ. ಓಕೆ ಓಕೆ. ಸೊ ಮಿಮಿಯಲ್ಲೆಲ್ಲ ನಿಮಗೆ ನೋಡ್ಬೋದು ಪೌಡರ್ಸ್ ಇದೆ, ಲಿಕ್ವಿಡ್ ಡಿಟರ್ಜೆಂಟ್ಸ್ ಇದೆ ಅಂಡ್ ಫೀಡಿಂಗ್ ಬಾಟಲ್ಸ್ ಇದೆ, ಪ್ರತಿಯೊಂದು ಸಿಗುತ್ತೆ ನಾನು. ಓಕೆ ಸರ್. ಅಂಡ್ ಇವಾಗ ಸಮ್ಮರ್ ಟೈಮ್ ಅಲ್ಲಿ ಬೇಕಾಗಿರೋ ಕ್ಲಾತಿಂಗ್ಸ್ ಸಿಗುತ್ತೆ. ಲೈಕ್ ಈ ತರ ನಿಮ್ಗೆ ಮಸ್ಲಿನ್ ಕಾಟನ್ಸ್. ಓಕೆ. ದೀಸ್ ಆರ್ ಆಲ್ ದ ಪ್ರೀಮಿಯಂ ಡ್ರೆಸ್ಸಸ್. ಇದ್ರಲ್ಲಿ ಅಗೈನ್ ನಿಮಗೆ ಪ್ರೆಸ್ ಬಟನ್ ಇರುತ್ತೆ, ಸ್ಲೀವ್ಲೆಸ್ ಇರುತ್ತೆ, ಸ್ಲೀವ್ಸ್ ಇರುತ್ತೆ ಅಂಡ್ ಟೈಯಿಂಗ್ ಜಬ್ಲಾಸ್ ಕೂಡ ಸಿಗುತ್ತೆ. ಓಕೆ. ಅದು ಸಿಂಗಲ್ ಪೀಸ್ ನಾವು ಪರ್ಚೇಸ್ ಮಾಡ್ಬೋದಾ ಹೆಂಗೆ? ಸಿ ಫ್ಯೂ ಇದು ಜಬ್ಲಾಸ್ ಅಂತ ಬರುತ್ತೆ, ಅದೆಲ್ಲ ನಿಮಗೆ ಅರೌಂಡ್ 3 pieces ಮಿನಿಮಮ್ ಇರುತ್ತೆ. ಯಾಕೆಂದ್ರೆ ಅವ್ರಿಗೆ ಬೇಕೇ ಬೇಕು. ಕರೆಕ್ಟ್ ಕರೆಕ್ಟ್. ಅದಕ್ಕೋಸ್ಕರ ಆ ತರ ಇರುತ್ತೆ. ಓಕೆ ಓಕೆ ಸರ್. ಅಂಡ್ ಇಲ್ಲಿ ನೀವು ನೋಡ್ಬೋದು ಮಿಮಿ ಬ್ರ್ಯಾಂಡ್ ಆಫ್ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಅಲ್ಲಿ. ನಾನು ಆವಾಗಲೇ ಹೇಳ್ದಂಗೆ ಕ್ಯಾರಿಂಗ್ ಮದರ್ಸ್ದು ನನ್ನ ಹತ್ರ ಪ್ರಾಡಕ್ಟ್ಸ್ ಇರುತ್ತೆ ಅಂತ. ಲೈಕ್ ಫಾರ್ ದೆಮ್ ಫೀಡಿಂಗ್ ಇನ್ನರ್ಸ್, ಆಮೇಲೆ ಅವ್ರಿಗೆ ಬೆಲ್ಟ್ಸ್ ಬೇಕಾಗುತ್ತೆ, ಬೆಲ್ಟ್ಸ್ ಅವೈಲೇಬಲ್ ಇದೆ. ಆಮೇಲೆ ಫೀಡಿಂಗ್ ಬಾಟಲ್ಸ್, ಸ್ಟೀಲ್ದು ಫೀಡಿಂಗ್ ಬಾಟಲ್ಸು, ಕೋಂಬೋ, ಆಮೇಲೆ ನಿಮಗೆ ನೈಲ್ ಕಟರ್ಸ್ ಆಗಿರಲಿ, ತಿರ್ಗಾ ನಿಮಗೆ ಈ ಥರ ಸಾಕ್ಸಸ್ಸು, ಆಂಟಿಸ್ಕಿಟ್ ಸಾಕ್ಸಸ್ ಅಂತ ಹೇಳ್ತಾರೆ, ಅದು ಕೂಡ ಅವೈಲೇಬಲ್ ಇದೆ. ನೀ ಕ್ಯಾಪ್ಸು, ಆಮೇಲೆ ನಿಮಗೆ ಬಂದು ನಿಪಲ್ ಶೀಲ್ಡ್ಸ್ ಆಗಿರಲಿ, ನೋಸ್ ಇದು ಬ್ರಷಸ್ ಆಗಿರಲಿ, ನೋಸ್ ಕ್ಲೀನರ್ ಆಗಲಿ, ಎಲ್ಲ ಸಿಗುತ್ತೆ. ಓಕೆ ಸರ್. ಸೊ ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ ತೋರಿಸಿದೀರಾ ಅಂತ ನಾವು ಹೇಳ್ಬೋದು. ಇನ್ನು ಬೇರೆ ತೋರಿಸಬೇಕು ಒಂದು ನಾನು ಇನ್ನೂ ತೋರಿಸ್ಲಿಲ್ಲ. ಓಕೆ. ಅದು ಏನಂದ್ರೆ ಬೇಬಿ ಹುಟ್ಟಿದ ಕೂಡಲೇ ವೆಲ್ಕಮ್ ಹಿಂಗ್ ಮಾಡ್ತೀರಾ. Okay. You need some particular thing to carry the baby. Correct. So for that, I can show you varieties. Okay. So these are all the baby carry nest. Okay. ಇದೊಂದು ವೆರೈಟಿ ಇದೆ.
ಕೆಲವ್ರು ನಂತರ ಗುಂಡ್ಗುಂಡಕ್ಕೆ ದಪ್ಪಕ್ಕೆ ಬರ್ತಾರೆ ಕರೆಕ್ಟ್ ಅಂತ ಬೇಬೀಸ್ಗೆ ಬಿಗ ಒನ್. ಎಸ್ ಅಂಡ್ ಕೆಲವ್ರು ಬಂದು ಅಫೋರ್ಡಬಲ್ ಪ್ರೈಸಿಂಗ್, ಕಡಿಮೆ ಪ್ರೈಸಿಂಗ್ ಅಲ್ಲಿ ಅಂತ ಕೇಳ್ತಾರೆ, ಅವ್ರಿಗೋಸ್ಕರ ಅದೂ ಇದೆ. ಪ್ರೈಸಿಂಗ್ ಇದೆ. ಓಕೆ. ಕೆಲವ್ರು ಬಂದು ಇನ್ನೂ ಐ ವಾಂಟ್ ಎ ಪ್ರೀಮಿಯಂ ಕ್ವಾಲಿಟಿ ಅಂತಾರೆ, ಅದಕ್ಕೋಸ್ಕರನೂ ನನ್ನ ಹತ್ರ ಇದೆ. ಪ್ರೀಮಿಯಂ ಕ್ವಾಲಿಟಿ ಆಫ್ ಕ್ಯಾರಿ ನೆಸ್ಟ್. ಇದಕ್ಕಿಂತನೂ ಪ್ರೀಮಿಯಂ ಬೇಕು ಅಂದ್ರೆ ಮಸ್ತಿಂದು ಅವೈಲೇಬಲ್ ಇದೆ. ಅದೂ ಅವೈಲೇಬಲ್ ಇದೆ ಅಂತ. ಹಾ ಸರ್. ಮತ್ತೆ ಇಲ್ಲಿನೂ ಏನೋ ಕಾಣಿಸ್ತಾ ಇದೆ, ಅದು ಏನು ಸರ್? ಯಾವ್ದು ಮೇಡಮ್? ಇಲ್ಲಿ ಇದು ಬಂದು ಒಂದು ತಾಯಿಗೆ ಈಸಿಯಾಗಿ ಫೀಡ್ ಮಾಡೋದಕ್ಕೆ. ಓಕೆ. ಸೊ ವಾಟ್ ವಿ ಕಾಲ್ ಇಸ್ ಫೀಡಿಂಗ್ ಪಿಲ್ಲೋ. ಒಂದು ತಾಯಿಗೆ ಅವ್ರಿಗೆ ಆಲ್ರೆಡಿ ದೇ ಆರ್ ಕ್ಯಾರಿಯಿಂಗ್, ಬೇಬಿ ಡೆಲಿವರಿ ಆಗಿರುತ್ತೆ, ಅವ್ರಿಗೆ ಬ್ಯಾಕ್ ಪೈನ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅಂತ ಅವ್ರಿಗೆ ಹಿಂಗೆ ಬಗ್ಗಿ ಫೀಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಅವ್ರು ಈ ತರ ಪ್ಲೇಸ್ ಮಾಡ್ಕೊಂಡು ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಇಟ್ ಗಿವ್ಸ್ ದ ಬ್ಯಾಕ್ ಸಪೋರ್ಟ್. ಸೊ ದಟ್ ಆ ಬ್ಯಾಕ್ ಸಪೋರ್ಟ್ ಹಿಂಗೆ ಹಾಕೊಂಡು ಹಿಂದ್ಗಡೆ ವಾಲ್ ಸಪೋರ್ಟ್ ತಗೊಂಡು ಬೇಬಿ ಹಿಂಗೆ ಆರಾಮಾಗಿ ಫೀಡ್ ಮಾಡ್ಬೋದು. ಇದರಿಂದ ಬೇಬಿಗೂ ಸೇಫ್ಟಿ, ಅಟ್ ದ ಸೇಮ್ ಟೈಮ್ ತಾಯಿನೂ ಫೀಡ್ ಮಾಡ್ತಾ ಮಾಡ್ತಾ ಶಿ ಕ್ಯಾನ್ ಟೇಕ್ ಎ ರೆಸ್ಟ್ ಪ್ರಾಪರ್ಲಿ. ಓಕೆ ಓಕೆ. ಹಾ ಸರ್. ಇದ್ರಲ್ಲೂ ಕೂಡ ತಿರ್ಗಾ ವೆರೈಟೀಸ್ ಸಿಗುತ್ತೆ. ಇದು ಬಂದು ನಿಮ್ಗೆ ಬಿಟ್ ಹಾರ್ಡ್ ಕೇಸ್ ತರ ಇರುತ್ತೆ, ಸೊ ದಟ್ ಬೇಬಿಗೆ ಹಿಂಗೆ ಫ್ಲಫಿ ಜಂಪ್ಸ್ ಅಂತ ಇರಲ್ಲ. ಇದು ಬಂದು ಕೆಲವರು ಯು ಪಿಲ್ಲೋ, ಮದರ್ಸ್ ದೋಸ್ ಆರ್ ಬಿಟ್ ಫ್ಯಾಟ್ ಅವ್ರಿಗೆ ಸ್ವಲ್ಪ ದಪ್ಪ ಇರ್ತಾರಲ್ಲ, ಅವ್ರಿಗೋಸ್ಕರ ಯು ಪಿಲ್ಲೋಸ್ ಕೂಡ ಅವೈಲೇಬಲ್. ಓಕೆ. ಸೊ ಎಲ್ಲ ಎಲ್ಲ ಯೋಚನೆ ಮಾಡಿ ಇಲ್ಲಿ ಎಲ್ಲ ಐಟಮ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ವಿಚ್ ಆರ್ ಲೈಕ್ ಹೆಲ್ಪ್ಸ್ ಟು ದಿ ಮದರ್ಸ್ ಇರ್ಬೋದು ಅಂಡ್ ನ್ಯೂ ಬಾರ್ನ್ ಬೇಬಿಗೆ ಅಂತ. ಸೊ ಹಿಂಗೆ ಸರ್ ಇವಾಗ ಲೈಕ್ ಆನ್ಲೈನ್ ಫೆಸಿಲಿಟಿ ಅವೈಲೇಬಲ್ ಇದೆಯಾ ಹೆಂಗೆ? ಸಿ ಆನ್ಲೈನ್ ಫೆಸಿಲಿಟಿ ಅಂದ್ರೆ ವಿ ಸಜೆಸ್ಟ್ ಡೈರೆಕ್ಟ್ ಆಫ್ಲೈನ್ ಬನ್ನಿ, ನೋಡಿ ತಗೊಳ್ಳಿ. ದ ಓನ್ಲಿ ಮೇಜರ್ ಥಿಂಗ್ ಇಸ್ ನೌ ಡೇಸ್ ಯು ಕ್ಯಾನ್ ಸಿ ಯು ಇವನ್ ಡಾಕ್ಟರ್ಸ್ ಕೂಡ ಚೆಕ್ ಅಥವಾ ನೀವು ಬೇಕು ಅಂದ್ರೆ ಫೀಡ್ಬ್ಯಾಕ್ ತಗೋಬಹುದು. ಆನ್ಲೈನ್ ಪ್ರಾಡಕ್ಟ್ಸ್ ಯಾರನ್ನೋ ನಂಬಿ ನೀವು ಯೂಸ್ ಮಾಡಿ ಬೇಬಿ ಸ್ಕಿನ್ ರ್ಯಾಷಸ್ ಆಗಿರ್ಲಿ ಅಂತದೆಲ್ಲ ಸಿಕ್ಕಾಪಟ್ಟೆ ಆಗ್ತಿದೆ. ಅದಕ್ಕೆ ನಾನು ಎಲ್ಲ ಮದರ್ಸ್ಗಳು ನೀವು ಬಂದು ನೋಡಿ, ನಿಮ್ ಸ್ಕಿನ್ ಸೆಟ್ ಆಯ್ತು ಅಂದ್ರೆ ಬೇಬಿ ಸ್ಕಿನ್ ಸೆಟ್ ಆಗುತ್ತೆ ಅಂತ ಪ್ರಾಡಕ್ಟ್ಸ್ ತಗೊಳ್ಳಿ. ಇಲ್ಲ ನನಗೆ ಬರಕ್ಕೆ ಆಗಲ್ಲ, ಆನ್ಲೈನ್ ಅಲ್ಲೇ ಬೇಕು ಅಂದ್ರೆ we can support to an extent. ಓಕೆ ಓಕೆ. ಸೊ ಇವಾಗ ಎಲ್ಲ ಐಟಮ್ಸ್ ಎಲ್ಲ ಅಂತ ಹೇಳಿದ್ದೀರಾ, ಲೈಕ್ ಒಂದು ಸಿಂಗಲ್ ಪೀಸ್ ಪರ್ಚೇಸ್ ಮಾಡ್ಬೋದು. 100% whatever I'm promising here, damn sure you can come and take that one. ಓಕೆ ಸರ್. ಸೊ ಒಂದ್ಸಲಿ ನಮಗೆ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಹೇಳ್ಬಿಡ್ತೀರಾ? ಖಂಡಿತ. ನಮ್ಮ ಅಂಗಡಿ ಹೆಸರು ಬಂದು ಲಕ್ಕಿ ಬೇಬಿ ವರ್ಲ್ಡ್, ಓಲ್ಡ್ ತರ್ಕ್ಪೇಟ್, ಜಸ್ಟ್ ಬಿಹೈಂಡ್ ಮಾರ್ಕೆಟ್ ಗೇಟ್ ಬ್ಯಾಕ್ ಸೈಡ್ ಬರುತ್ತೆ ಅಂಡ್ ವೆರಿ ನಿಯರ್ ಟು ಚಿಕ್ಪೇಟ್ ಮೆಟ್ರೋ ಸ್ಟೇಷನ್. ಕರೆಕ್ಟ್. ನನ್ನ ಮೊಬೈಲ್ ನಂಬರ್ ಬಂದು 7676645825. ಓಕೆ ಸರ್. ಸೊ ಗೈಸ್ ನೋಡ್ಬೋದು ಇವ್ರ ಹತ್ರ ಎಲ್ಲ ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಸರ್ ಬಿಫೋರ್ ವೈಲ್ಡ್ ಅಪ್ ಮಾಡೋ ಮುಂಚೆ ಮತ್ತೆ ಏನಾದರೂ ಹೇಳ್ಬೇಕಂತ ಇದ್ದೀರಾ ಟು ಮೈ ಸಬ್ಸ್ಕ್ರೈಬರ್, ಅವ್ರು ನಿಮ್ಮ ಕಸ್ಟಮರ್ಸ್ಗೆ? ಖಂಡಿತ. ನೀವು ಬಂದು ನೋಡಿ ಆಮೇಲೆ ಕಾಲ್ ತಗೊಳ್ಳಿ, ಬೇಬಿ ಪ್ರಾಡಕ್ಟ್ ತಗೋಬೇಕಾ ಏನು ಎತ್ತ ಅಂತ. ಅಂಡ್ ಸಮ್ ಟೈಮ್ಸ್ ನಾನು ಈ ವಿಡಿಯೋ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಮರ್ತಿರ್ಬೋದು. ಕರೆಕ್ಟ್. ಎಲ್ಲ ತೋರ್ಸೋಕಾಗಲ್ಲ. 99% ಬೇಬಿಗೆ ಸೇಫ್ಟಿ ಆಗಿರೋ ಪ್ರಾಡಕ್ಟ್ಸ್ ಪ್ರತಿಯೊಂದು ನನ್ನ ಹತ್ರ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಇನ್ಫಾರ್ಮೇಶನ್. ಸೊ ಗೈಸ್, ನೀವೇನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಈ ಥರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಪರ್ಚೇಸ್ ಮಾಡಬೇಕಂತ ಇದ್ದೀರಾ, ಅಲ್ಲಂದ್ರೆ ಏನಾದ್ರೆ ಅವ್ರದ್ದೇ ಸ್ಟೋರ್, ರಿಟೇಲ್ ಸ್ಟೋರ್ ಇದೆ, ಅದೂ ಇಲ್ಲಿಗೆ ಹೆಲ್ಪ್ಫುಲ್ ಆಗುತ್ತೆ ಅಲ್ಲ ಸರ್? ಸೊ ನೀವೇನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ, ಡೂ ವಿಸಿಟ್ ದಿಸ್ ಪ್ಲೇಸ್ and do share this video to your friends. Also don't forget to follow Love Bangalore in Instagram and YouTube. Thank you.